ವೇಳೆ ಬಿಬಿಎಂಪಿ ಅಧಿಕಾರಿಗಳು ನನ್ನನ್ನ ಕೆಟ್ಟದಾಗಿ ನಡೆಸಿಕೊಂಡಿದ್ರು ಅಂತ ಹೇಳಿದಂತಹ ಡ್ರೋನ್ ಪ್ರತಾಪ್ಗೆ ಈಗ ಸಂಕಷ್ಟ ಎದುರಾಗಿದೆ. ಬಿಬಿಎಂಪಿ ಅಧಿಕಾರಿ ಪ್ರಯಾಗ್ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ದಾರೆ. ಮಾಹಿತಿ ಪ್ರಕಾರ 50 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇನ್ನೂ ಒಬ್ಬ ಅಧಿಕಾರಿ 2 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ದಾರೆ ಅಂತ ವಕೀಲರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ಕೋರ್ಟ್ನಲ್ಲಿ ವಾದ ಹಾಗೂ ಪ್ರತಿವಾದ ನಡೀತಾ ಇದ್ದು ಡ್ರೋನ್ ಪ್ರತಾಪ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಇನ್ನು ಲೋನ್ ಕಟ್ಟಿಲ್ಲ ಅಂತ ಬ್ಯಾಂಕ್ ಸಿಬ್ಬಂದಿ ಬಿಲ್ಡಿಂಗ್ ಅನ್ನೇ ಸೀಸ್ ಮಾಡಿದ್ದಾರೆ. ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಬಿಲ್ಡಿಂಗ್ ಸೀಸ್ ಮಾಡಿರೋದ್ರಿಂದ 18 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಕೋರ್ಟ್ ಆರ್ಡರ್ ಕೊಟ್ಟಿದೆ ಅಂತ ಏಕಾಏಕಿ ಬಂದು ಬ್ಯಾಂಕ್ನವರು ಕಟ್ಟಡವನ್ನ ಸೀಸ್ ಮಾಡಿದ್ದಾರೆ. ಲಕ್ಷ ಹಣ ಕೊಟ್ಟು ಮನೆಯನ್ನ ಬಾಡಿಗೆಗೆ ಪಡ್ಕೊಂಡಿದೀವಿ, ಈಗ ಬ್ಯಾಂಕ್ನವರು ಕಟ್ಟಡ ಸೀಸ್ ಮಾಡಿ ನಮ್ಮನ್ನ ಹೊರಗೆ ಹಾಕಿದ್ದಾರೆ. ರಾತ್ರೋರಾತ್ರಿ ಹೀಗೆ ಆಚೆ ಹಾಕಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಬಿಲ್ಡಿಂಗ್ ಓನರ್ಗೆ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಪುಟ್ಟೇನಹಳ್ಳಿ ಠಾಣೆ ಮುಂದೆ 18 ಕುಟುಂಬಗಳು ಜಮಾಯಿಸಿದ್ದು ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕಿದ್ದಾರೆ. ಇವತ್ತು ಜೆಪಿ ನಗರಲ್ಲಿ ಬಂದು ಇಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ. ನಾನು ಒಬ್ಳು ಇದ್ದೋಳು. ಈಗ ಬಂದು ಬ್ಯಾಂಗ್ಳೂರ್ ಬಂದು ಮನೆ ಖಾಲಿ ಮಾಡ್ಸವ್ರೆ. ನಾನು ಎಲ್ಲೋಗ್ಲಿ, ಏನು ಮಾಡ್ಲಪ್ಪ, ನಾನು ಎತ್ತಾಗ ಹೋಗ್ಬೇಕು. ಬಂದಲ್ಲಿ ನೀವೇ ಬಂದು ವಿಚಾರಿಸ್ರಪ್ಪ. ಸರ್ 18 ಕುಟುಂಬ ಇವತ್ತು ಆಚೆ ನಿಂತಿದೆ. ಇವತ್ತು ಜೆಪಿ ನಗರಲ್ಲಿ ಬಂದು ಮನೆ ಸೀಸ್ ಮಾಡಿದ್ದಾರೆ ಬ್ಯಾಂಕ್ ಅವರು. 18 ಕುಟುಂಬ ಇವತ್ತು ರೋಡಲ್ಲಿ ನಿಂತಿದೆ. ಯಾರನ್ನ ಬಂದು ಸ್ವಲ್ಪ ನ್ಯಾಯ ದೊರಸ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಮಗ ಮತ್ತೆ ಓನರ್ ಯಾರು ಬಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ. ಒಂದು ಮಗು ಇದೆ, ಅವ್ರ 2 ಮಕ್ಕಳಿದ್ದಾರೆ. ಒಂದು ಮಗು ಬಂದು 10th ಸ್ಟ್ಯಾಂಡರ್ಡ್ ಓದ್ತಿದೆ, ವಯಸ್ಸಾಗಿದೆ.